ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪನ್ನೀರ್ ಪರೋಟ ಮಾಡಿ ತೋರಿಸ್ತಾ ಇದ್ದೀವಿ. ಪನ್ನೀರ್ ಪರೋಟ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಮತ್ತು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಈ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಪನ್ನೀರ್ ಪರೋಟ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ನಿಮಗೆ ಹೋಟೆಲ್ ಸ್ಟೈಲ್ ಅಂದರೆ ಡಾಬಾ ಸ್ಟೈಲ್ ಪರೋಟ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಮತ್ತು ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬ ಈಸಿ. ಅಲ್ಲೇ ನಿಮಗೆ ಸಬ್ಸ್ಕ್ರೈಬ್ ಆಪ್ಷನ್ ಕಾಣ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪಕ್ಕದಲ್ಲೇ ನಿಮಗೆ ಬೆಲ್ ಬಟನ್ ಆಪ್ಷನ್ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ತುಂಬ ಈಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈ ವಿಡಿಯೋನ ಇವತ್ತು ಶುರು ಮಾಡೋಣ. ಒಂದು ಬೌಲ್ ತೊಗೊಳ್ಳಿ. ಬೌಲ್ಗೆ ಗೋಧಿ ಹಿಟ್ಟು ಮತ್ತು ಸಾಲ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫಸ್ಟ್ ಪ್ರೊಸೀಜರು. ನೀವು ಪನ್ನೀರ್ ಪರೋಟ ಮಾಡೋದಕ್ಕೆ ಫಸ್ಟ್ ಪ್ರೊಸೀಜರ್ ಅಂದರೆ ಇದಕ್ಕೆ ಹಿಟ್ಟು ರೆಡಿ ಮಾಡ್ಕೊಬೇಕು. ಸೇಮ್ ಮನೇಲಿ ಹೇಗೆ ಚಪಾತಿ ಮಾಡ್ತೀರೋ ಅದೇ ಥರ ಇದನ್ನು ಚಪಾತಿ ರೀತಿಯಾಗಿ ಇದನ್ನು ಕಲಿಸ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ರೀತಿಯಾಗಿ ಇದನ್ನು ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀರ ಸೇಮ್ ಹಾಗೇ ಇದನ್ನು ಕಲಿಸ್ಕೊಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹಾಫ್ ಆನ್ ಅವರು ಪರೋಟ ಮಾಡೋದಕ್ಕೆ ಮುಂಚೆ ನೀವು ಹಾಫ್ ಆನ್ ಅವರು ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಇದ್ರ ಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಸೈಡ್ ಇಟ್ಬಿಡಿ. ಇದರಿಂದ ನಿಮ್ಗೇನಂದ್ರೆ ಪರೋಟ ನಿಮಗೆ ಸಾಫ್ಟಾಗಿ ಬರುತ್ತೆ. ಇದು ಫಸ್ಟ್ ಪ್ರೊಸೀಜರು. ನಾವು ಇವತ್ತು 200 ಗ್ರಾಮ್ ಪನ್ನೀರ್ ತೊಗೊತಾ ಇದ್ದೀವಿ. ಇದನ್ನು ನೀಟಾಗಿ ನೀವು ತುರಿಯೋದ್ರಲ್ಲಿ ಚೆನ್ನಾಗಿ ತುರ್ಕೊಬೇಕು. ತುಂಬ ಸಣ್ಣದಾಗಿ ತುರಿಬೇಡಿ. ತುರಿಯೋದ್ರಲ್ಲಿ ನಿಮಗೆ ದೊಡ್ಡದಾಗಿರುತ್ತಲ್ಲ ಅದರಲ್ಲಿ ಇದನ್ನು ತುರ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಿಮಗೆ ದೊಡ್ಡದಾಗಿ ತುರ್ಕೊಬೇಕು. ಒಂದು ಬೌಲ್ ತೊಗೊಳ್ಳಿ. ಒಂದು ಬೌಲ್ಗೆ ತುರಿದಿರೋಂಥ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಪನ್ನೀರಲ್ಲಿ ಕ್ಯಾಲ್ಶಿಯಂ ಅಂಶ ಇದೆ. ಸೊ ಇದನ್ನು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ತುಂಬ ಒಳ್ಳೆಯದು. ದೊಡ್ಡವ್ರಿಗಂದರೆ ಅದರಲ್ಲೂ ಲೇಡೀಸ್ಗೆ ತುಂಬ ಒಳ್ಳೆಯದು. ಒಂದು ಸಣ್ಣದಾಗಿ ಕಟ್ ಮಾಡಿರೋಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು 4ರಿಂದ 5 ಗ್ರೀನ್ ಚಿಲ್ಲೀಸ್ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಮತ್ತು ಧನಿಯಾನ ತರತರಿಯಾಗಿ ಕುಟ್ಟಿರೋಂಥ ಧನಿಯಾನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಧನಿಯಾ ಪೌಡರ್ ಇಲ್ಲ, ಇದು ಧನಿಯಾ ಕಾಳು, ಅದನ್ನು ಕುಟ್ಟಿರೋದು. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ. ನಾವು ರುಚಿಗೆ ಸ್ವಲ್ಪ ಏನು ಮಾಡ್ತಾ ಇದ್ದೀವಿ, ಈ ಕಿಚನ್ ಕಿಂಗ್ ಮಸಾಲ ಅಂತ ಬರುತ್ತೆ, ಅದನ್ನು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ನೀವು ಬೇಕಾದ್ರೆ ಅದನ್ನು ಸ್ಕಿಪ್ ಮಾಡಿ, ನೀವು ಬೇಕಾದ್ರೆ ಗರಂ ಮಸಾಲ ಬೇಕಾದ್ರೆ ಹಾಕೊಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಏನಂದರೆ ಈಗಿನ ಕಾಲದ್ದು ಸ್ವಲ್ಪ ಹೆಣ್ಮಕ್ಳಾಗಲಿ ಮಕ್ಕಳಿಗೆಲ್ಲ ಏನಂದರೆ ಸ್ವಲ್ಪ ಮೂಳೆ ನೋವು ಅದು ಇದೆಲ್ಲ ಸ್ವಲ್ಪ ನೋವು ಬರ್ತಾ ಇರುತ್ತೆ. ಪನ್ನೀರಲ್ಲಿ ಕ್ಯಾಲ್ಶಿಯಂ ಅಂಶ ಇದೆ. ಸೊ ನೀವು ಮಕ್ಕಳಿಗೆ ವಾರದಲ್ಲಿ 2ರಿಂದ 3 ಸಲ ಪನ್ನೀರ್ ರೆಸಿಪೀಸು ಮಾಡಿಕೊಡಿ. ಆದರೆ ಮಕ್ಕಳು ನೋಡಿ, ಈ ಥರ ಪನ್ನೀರ್ ಪರೋಟ ಅಂದರೆ ಎಲ್ಲ ನಿಮಗೇನು ಬಾಯಿಗೆ ಸಿಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಲೇಡೀಸ್ಗೂ ಕೂಡ ಇದು ಬ್ಯಾಕ್ ಪೇನ್ಗೆ, ಮೂಳೆ ನೋವಿಗೆ ಇದೆಲ್ಲ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಹಾಫ್ ಆನ್ ಅವರ್ ಬಿಟ್ಟು ಈ ಥರ ನಿಮಗೆ ಚಪಾತಿ ಹಿಟ್ಟು ತುಂಬ ಸಾಫ್ಟ್ ಆಗಿರುತ್ತೆ. ನಿಮಗೆ ಇದು ಪರೋಟ ಸೈಜ್ ಏನು ಬೇಕು ಆ ರೀತಿಯಾಗಿ ನೀವು ಸೈಜನ್ನು ರೌಂಡ್ ಉಂಡೆ ಥರ ಮಾಡಿಕೊಂಡು ಇದನ್ನು ನೀವು ಕಡುಬು ಮಾಡ್ತೀರಲ್ಲ ಮನೇಲಿ ಗಣೇಶ ಹಬ್ಬ ಟೈಮಲ್ಲಿ, ಆ ಥರ ನೀವು ಇದನ್ನು ಸ್ಟಫಿಂಗ್ ಮಾಡ್ಕೊಬೇಕು. ಪನ್ನೀರನ್ನ ಅಂದರೆ ನೀವು ಪನ್ನೀರ್ ಏನಿದೆ ಮಿಕ್ಸ್ ಮಾಡ್ಕೊಂಡಿರೋದು ಅದನ್ನು ಇದಕ್ಕೆ ನೀಟಾಗಿ ಸ್ಟಫ್ ಮಾಡ್ಕೊಬೇಕು. ಇದನ್ನು ಒಂದ್ಸಲ ನೀವು ತುಂಬ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಮಾಡಿದ್ರಿ, ತುಂಬ ಚೆನ್ನಾಗಿ ಬಂತು. ವಾರದಲ್ಲಿ ಒಂದಿನ ಈ ಥರ ನೀವು ಪನ್ನೀರಲ್ಲಿ ಈ ಥರ ಒಂದು ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಏನಂದರೆ ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಅಂದರೆ ತುಂಬ ನಿಮಗೆ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ಪೇಷನ್ಸಿಂದ ಮಾಡಿದ್ರೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತ ನೀವೇನು ಮಾಡಬೇಕು, ಮಾಡಲೇಬೇಕು. ಮಕ್ಳಿಗೆ ಮಾಡಿಕೊಡಿ, ನೀವು ಮಾಡ್ಕೊತೀನಿ. ಹೆಲ್ದಿಯಾಗಿ ಊಟ ಮಾಡಿ ಹೆಲ್ದಿಯಾಗಿರಿ. ನೋಡಿ, ಈ ರೀತಿಯಾಗಿ ಎಲ್ಲ ನಿಮಗೆ ನೀಟಾಗಿ ಗ್ಯಾಪ್ ಇಲ್ದಂಗೆ ನೀವು ನೀಟಾಗಿ ಪನ್ನೀರನ್ನ ಸ್ಟಫ್ ಮಾಡಬೇಕು. ಅದನ್ನು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನೀವು ಒಂದು ಸ್ಟವ್ ಮೇಲೆ ನೀವು ಒಂದು ತವ ಇಟ್ಕೊಳ್ಳಿ. ತವ ಕಾದ್ಮೇಲೆ ನೀವು ಇದನ್ನು ಅಂದರೆ ಏನು ತೀಡಿದ್ದೀರ ಅಂದರೆ ನೀವು ಚಪಾತಿ ರೀತಿಯಾಗಿ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ತುಂಬ ಜೋರಾಗಿ ಪ್ರೆಸ್ ಮಾಡಿ. ಮತ್ತು ಚಪಾತಿ ಮಾಡೋ ರೀತಿಯಲ್ಲಿ ನೀವು ಜೋರಾಗಿ ಮಾಡೋಕ್ಕೆ ಹೋಗ್ಬೇಡಿ, ನಿಧಾನಕ್ಕೆ ಒಂದು ರೌಂಡ್ ಶೇಪಲ್ಲಿ. ಮತ್ತು ಏನಂದರೆ ತುಂಬ ತೆಳ್ಳಗಿರಬಾರ್ದು, ತುಂಬ ದೊಡ್ಡದಾಗಿರಬಾರ್ದು. ಪರೋಟ ಹೇಗೆ ಬರುತ್ತೆ ಆ ರೀತಿಯಾಗಿ ನಿಮಗೆ ಅದು ಒಂದು ದಪ್ಪವಾಗಿ ಇರಬಾರ್ದು, ತುಂಬ ತೆಳ್ಳಕ್ಕಿರಬಾರ್ದು.
ಆ ರೀತಿ ಶೇಪಾಗಿ ಮತ್ತು ಮೀಡಿಯಮ್ ಸೈಜಾಗಿ ದಪ್ಪವಾಗಿ ಮಾಡಬೇಕು ನೋಡಿ. ನಿಧಾನಕ್ಕೆ ಮಾಡಬೇಕು ಈ ಥರ. ನೋಡಿ ಇದು ಪರ್ಫೆಕ್ಟ್ ಆಗಿದೆ ಶೇಪ್ ಆಗಲಿ ಮತ್ತು ನಿಮಗೆ ಅಂದರೆ ನಿಮ್ಮ ದಪ್ಪ ನಿಮಗೆ ಹಿಟ್ಟಿರಲ್ಲ, ನೀಟಾಗಿ ಪನ್ನೀರ್ ಎಲ್ಲ ಕಡೆ ನಿಮಗೆ ತುಂಬಿರುತ್ತೆ ನೋಡಿ. ತವಾಕಾದ್ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ. ತುಪ್ಪ ಹಾಕಿದ್ಮೇಲೆ ನೀವೇನು ಚಪಾತಿ ರೀತಿಯಾಗಿ ನೀವು ಮಾಡ್ಕೊಂಡಿದ್ದೀರ ಪರೋಟನ ಇದನ್ನು ತೆಗೆದು ಇದ್ರ ಮೇಲೆ ಹಾಕಿ. ಮತ್ತು ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ. ಇದನ್ನು ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಬಟ್ಟೆನ ಹೀಗೆ ಎಲ್ಲ ಕಡೆ ನೀವು ಪ್ರೆಸ್ ಮಾಡ್ತಾಯಿರಿ, ಯಾಕಂದರೆ ಎಲ್ಲ ಕಡೆ ಇದು ಬೇಯಬೇಕು. ಮತ್ತು ಇನ್ನೊಂದು ಏನಂದರೆ ಇದು ಹೈ ಫ್ಲೇಮಲ್ಲಿ ಇಡಬೇಡಿ, ಇಲ್ಲಾಂದರೆ ನಿಮಗೆ ಮೇಲೆ ಬೆಂದ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಈ ರೀತಿ ಮಾಡೋದ್ರಿಂದ ನಿಮಗೆ ಬಟ್ಟೆಯಲ್ಲಿ ಎಲ್ಲ ಕಡೆ ಬೇಯುತ್ತೆ ನೋಡಿ. ಈ ಥರ ನಿಮಗೆಲ್ಲ ಕಡೆ ಬೇಯಬೇಕು ನೋಡಿ. ಈ ರೀತಿ ಬಟ್ಟೆ ತೊಗೊಂಡು ನಿಧಾನಕ್ಕೆ ಎಲ್ಲ ಕಡೆ ನೀವು ಉತ್ತರ ಕರ್ನಾಟಕದ ಕಡೆಯವರು ರೊಟ್ಟಿನ ಮಾಡ್ತಾರೆ ನೋಡಿ, ಅದೇ ಥರ ಅವ್ರು ರೊಟ್ಟಿ ಮಾಡ್ತಾರೆ, ನಾವು ಪರೋಟ ಮಾಡ್ತಾಯಿದ್ದೀವಿ ಅಷ್ಟೇ. ಥರ ನಿಧಾನಕ್ಕೆ ಮಾಡಿ, ಪೇಷನ್ಸಿಂದ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. 2 ಸೈಡ್ ಈ ಥರ ತಿರುಗಿಸಿದ ಮೇಲೆ ಇವಾಗ ಅದ್ರ ಮೇಲೆ ನೀವು ತುಪ್ಪ ಹಾಕ್ಕೊಂಡು, ಎಣ್ಣೆ ಬದಲು ನೀವು ತುಪ್ಪನ ಹಾಕಿದ್ರೆ ತುಪ್ಪ ಕೂಡ ತುಂಬ ಹೆಲ್ತಿ ಅಲ್ವಾ. ಅದಕ್ಕೋಸ್ಕರ ನಾವು ತುಪ್ಪ ಯೂಸ್ ಮಾಡ್ತಾಯಿದ್ವಿ. ಎಣ್ಣೆ ಯೂಸ್ ಮಾಡಿದ್ರೆ ಅಷ್ಟು ನಿಮಗೆ ಟೇಸ್ಟ್ ಇರಲ್ಲ. ತುಪ್ಪ ಆಗಲಿ ಬಟರ್ ಆಗಲಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನಿಮಗೆ ಕಲರ್ ನೋಡಿ ಹೇಗಿದೆ, ಪರ್ಫೆಕ್ಟ್ ಕಲರು ಈ ಥರ ಬರಬೇಕು ನೋಡಿ. ತುಪ್ಪ ನೀವು ಹಾಕ್ತಿದ್ದಂಗೆ ಅದು ಉಬ್ಬುತ್ತೆ ನೋಡಿ, ಹೇಗೆ ಉಬ್ತಾ ಇದೆ ನೋಡಿ, ಈ ಥರ ಉಬ್ಬಬೇಕು. ಮತ್ತು ನಿಮಗೆ ಕಲರ್ ನೋಡಿ ಸೇಮ್ ಬ್ರೌನಿಶ್ ಆಗಿ ಹೆಂಗೆ ಬರ್ತಿದೆ, ಇದು ಪರ್ಫೆಕ್ಟಾಗಿ ನಿಮಗೆ ಎಲ್ಲ ಕಡೆ ಬೆಂದಿದೆ ಅಂತ ಅರ್ಥ ನೋಡಿ. ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ನೋಡಿ. ಇವಾಗ ಪನ್ನೀರ್ ಪರೋಟ ರೆಡಿ ಇದೆ. ಇದ್ರ ಜೊತೆಗೆ ನೀವು ಗ್ರೀನ್ ಚಟ್ನಿ, ಪುದೀನ ಚಟ್ನಿ ತಿನ್ಬೋದು, ಇಲ್ಲಾಂದರೆ ಮೊಸರು ತಿನ್ಬೋದು ನೋಡಿ. ಸಕ್ಕತ್ತಾಗಿ ಕಾಣ್ತಾ ಇದೆ ಪನ್ನೀರ್ ಪರೋಟ. ಇದ್ರ ಮೇಲೆ ಹಾಗೆ ಸ್ವಲ್ಪ ಬೆಣ್ಣೆನ ಹಾಕಿದ್ರೆ ಹಂಗೆ ಕರಗಿ ಕೆಳಗಡೆ ಹಂಗೆ ತೇಲ್ತಾ ಇರುತ್ತೆ. ಇದು ಒಳಗಡೆ ಅಂದರೆ ನಾವು ತಿಂದಿದ್ವಿ, ತುಂಬ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ನೀವು ಈ ಥರ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ಇದನ್ನು ಹೀಗೆ ಒಂದು ಪೀಸ್ ತೊಗೊಬೇಕು, ಅದ್ರ ಜೊತೆಗೆ ಅದನ್ನು ಬೆಣ್ಣೆನ ತೊಗೊಂಡು ಮೊಸರಾಗಲಿ ಚಟ್ನಿ ಜೊತೆ ಆಗಲಿ ತಿಂತಾಯಿದ್ರೆ ಒನ್ ಮೋರ್ ಅಂತ ಹೋಗ್ತಾ ಇರುತ್ತೆ ನೋಡಿ. ತುಂಬ ಚೆನ್ನಾಗಿದೆ, ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ ನೋಡಿ. ಹೀಗಿದೆ, ತುಂಬ ಚೆನ್ನಾಗಿದೆ. ಸರಿ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.